ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, RRB ಗ್ರೂಪ್ 2026 ಪ್ರಶ್ನೆ ಪತ್ರಿಕೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳನ್ನ ಬಿಡಿಸ್ತಾ ಹೋಗೋಣ. ಸೊ 25 ಬಂದು ಸೈನ್ಸ್ ಇರುತ್ತೆ, 25 ಕ್ವಶನ್ಸು. 26ರಿಂದ ಒಟ್ಟು 25 ಕ್ವಶನ್ ಮ್ಯಾಥ್ಸ್ ಬರುತ್ತೆ ಆ್ಯಂಡ್ 30 ಕ್ವಶನ್ನು ಮೆಂಟಲ್ ಎಬಿಲಿಟಿ ಆ್ಯಂಡ್ 20 ಕ್ವಶನ್ನು GKಗೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ. ಸೊ ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಕಾರಿನ ಬೆಲೆಯು ಮೊದಲ ವರ್ಷದಲ್ಲಿ 10% ಕಡಿಮೆಯಾಗುತ್ತದೆ ಮತ್ತು ಎರಡನೇ ವರ್ಷದಲ್ಲಿ 10% ಹೆಚ್ಚಾಗುತ್ತದೆ. ಕಾರಿನ ಮೂಲ ಬೆಲೆ 25,000 ಆಗಿದ್ದರೆ ಅಂತಿಮ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಫಸ್ಟ್ ನೋಡ್ತಾ ಹೋದರೆ ಕಾರಿನ ಮೂಲ ಬೆಲೆಯನ್ನು ಕೊಟ್ಟಿದ್ದಾರೆ. ಮೂಲ ಬೆಲೆ ಎಷ್ಟಿದೆ? 25,000 ಇದೆ. ಆ್ಯಂಡ್ ನೆಕ್ಸ್ಟು ಮೊದಲ ವರ್ಷದಲ್ಲಿ 10% ಕಡಿಮೆಯನ್ನು ಮಾಡ್ತಾರೆ. ಸೊ ಮೊದಲ ವರ್ಷ ಎಷ್ಟು? 10% ಕಡಿಮೆ ಡಿಕ್ರೀಸ್ ಮಾಡ್ತಕ್ಕಂಥದ್ದಾದರೆ ನೋಡಿ, 100ಕ್ಕೆ 10%ನ ಕಡಿಮೆ ಮಾಡಿದ್ರೆ ಸೊ 25,000ಕ್ಕೆ ಎಷ್ಟಾಗುತ್ತೆ? 200 ಕ್ಯಾನ್ಸಲ್ ಆಯಿತು. ಸೊ ಅಲ್ಲಿಗೆ 2,500 ಆಯಿತು. ಇದೇನಾಗುತ್ತೆ? ಡಿಕ್ರೀಸ್ ಆಗ್ತಕ್ಕಂಥ. ಸೊ ಡಿಕ್ರೀಸ್ ಆಯ್ತು ಅಂದರೆ ಈಗ 25,000ದಲ್ಲಿ 2,500 ಡಿಕ್ರೀಸ್ ಆದರೆ ಸೊ ಟೋಟಲ್ ಆಗಿ ಉಳಿತಕ್ಕಂಥದ್ದು ಎಷ್ಟು ನೋಡಿ, ಮೈನಸನ್ನು ಮಾಡೋಣ ನಾವು. ಮಾಡಿದ್ರೆ ನೋಡಿ 2,500 ಹೋದರೆ ನಿಮಗೆ ಉಳಿತಕ್ಕಂಥದ್ದು ಎಷ್ಟು? 2,000 ಅಲ್ಲಿಗೆ 22,500 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟರೆ, ಎರಡನೇ ವರ್ಷದಲ್ಲಿ 10% ಜಾಸ್ತಿ ಆಗುತ್ತೆ. ಅಂದರೆ 10% ರೈಸ್ ಆಯಿತು. ಎಷ್ಟಕ್ಕೆ? ಈಗ 22,500ಕ್ಕೆ. ಅಂದರೆ ನೋಡಿ, 100ಕ್ಕೆ 10% ರೈಸ್ ಆದರೆ 22,500ಕ್ಕೆ ಎಷ್ಟಾಗುತ್ತೆ? ಸೊ ಇದು ಕ್ಯಾನ್ಸಲ್ ಆದರೆ ಸ್ನೇಹಿತರೆ 2,250 ರೂಪಾಯಿ ರೈಸ್ ಆಯಿತು. ಅರ್ಥ ಮಾಡ್ಕೊಳ್ಳಿ. ಸೊ ಈಗ 22,500 ರೂಪಾಯಿ ನಮ್ಮ ಹತ್ರ ಇರ್ತಕ್ಕಂಥದ್ದು 10% ಡಿಕ್ರೀಸ್ ಆಗಿ ಈಗ ಎಕ್ಸ್ಟ್ರಾ 10% ಆದರೆ 2,250 ರೂಪಾಯಿ ಜಾಸ್ತಿ ಆಯಿತು. ಸೊ ಟೋಟಲಾಗಿ ಕೂಡ್ತಾ ಹೋದರೆ ನಿಮಗೆ ಇಲ್ಲಿ ಸಿಗ್ತಕ್ಕಂಥ ನೋಡಿ, ಇದು 0 ಆಯಿತು. ಇದನ್ನು ಇಲ್ಲಿ ಬರುತ್ತೆ 10 ಪ್ಲಸ್ 5 ಆಯಿತು. 5 2 7 2. ಓಕೆ, ಸೊ ನೋಡಿ, ಇದು ಇಲ್ಲಿಗೆ, ಇದು ಇಲ್ಲಿಗೆ, ಇದು ಇಲ್ಲಿಗೆ, ಇದು ಇಲ್ಲಿಗೆ ಅಂತ ತೊಗೊಂಡ್ರೆ ನೀವು 2 2 4 2 24,750 ರೂಪಾಯಿ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಈಗ ಇರ್ತಕ್ಕಂಥದ್ದು. ಸೊ 10% ಕಡಿಮೆ ಮಾಡಿ ಉಳಿದಿರ್ತಕ್ಕಂಥ ಅಮೌಂಟ್ಗೆ 10% ಜಾಸ್ತಿ ಮಾಡಿದ್ರೆ ಫೈನಲ್ ಆಗಿ 24,750 ರೂಪಾಯಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು, ಒಬ್ಬ ವ್ಯಾಪಾರಿಯು ಈ ಕೆಳಗಿನ 4 ಯೋಜನೆಗಳನ್ನು ನೀಡುತ್ತಾನೆ. ಗ್ರಾಹಕರಿಗೆ ಯಾವ ಯೋಜನೆ ಉತ್ತಮವಾಗಿದೆ ಅಂತ ಕೇಳಿದರೆ, ಸೊ 28% ಮತ್ತು 28% ಎರಡು ಅನುಕ್ರಮ ರಿಯಾಯಿತಿಗಳು. 1 ಖರೀದಿಸಿ 4 ಪಡೆಯಿರಿ. 35% ರಿಯಾಯಿತಿ ಆ್ಯಂಡ್ 27% ಮತ್ತು 26ರ 2 ಅನುಕ್ರಮ ರಿಯಾಯಿತಿಗಳು. ಸೊ ಇದನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು, ಏನು ಇಲ್ಲಿ ನೋಡ್ತಾ ಹೋದರೆ, ಒಬ್ಬ ವ್ಯಕ್ತಿ ಕೊಂಡ್ಕೊಳ್ತಾನೆ ಅಂದರೆ ಯಾವುದು ಅವನಿಗೆ ವರ್ತಾಗಿ ಸಿಗುತ್ತೆ ಅಂತಕ್ಕಂಥದ್ದು ಆಗಿದೆ ಇಲ್ಲಿ. ಸೊ ಫಸ್ಟ್ ನೋಡ್ತಾ ಹೋದಾಗ ಸ್ನೇಹಿತರೆ 28% 28% ನಾವು ಲೆಕ್ಕ ಹಾಕ್ತಾ ಹೋದರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ನೋಡಿ, ಸೊ ಫಾರ್ಮುಲಾ ಬರುತ್ತೆ. ಏನಂತ ಹೇಳಿದ್ರೆ A + B - A × B / 100 ಫಾರ್ಮುಲಾ ಬರುತ್ತೆ. ಸೊ ಇದಕ್ಕೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದಾಗ ನೋಡಿ, 28 + 28 ಆಗುತ್ತೆ. 28 + 28 ಎರಡನ್ನ ಕೂಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 56. ಅಪ್ಲೈನ ಮಾಡ್ಕೊಳ್ಳಿ ನೀವು. ಮೈನಸ್ A × B ಅಂತ ಹೇಳಿದ್ರೆ 28 × 28 / 100. ಓಕೆ, ಸೊ ಈಗಿರಬೇಕಾದ್ರೆ 50 ಹಾಗೆ ಬರ್ಕೊಂಡಿದ್ದೀನಿ ಸ್ನೇಹಿತರೆ. ಇದು 2 ಕ್ಯಾನ್ಸಲ್ ಆಯ್ತು ಅಂತಂದರೆ ನಿಮಗೆ ಇಲ್ಲಿ 2.8 × 2.8 ಅಂತ ತೊಗೊಳ್ಬಹುದು. ಅಥವಾ ನೀವು 100ರಿಂದ ಡೈರೆಕ್ಟಾಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು 7.84 ಬರುತ್ತೆ. ಸೊ ಕಂಪ್ಲೀಟಾಗಿ ನೀವು ಇದನ್ನು ಮಾಡಿದಾಗ ನಮಗೆ 48.16% ಸಿಗುತ್ತೆ. ಓಕೆ, ಈ ಫಾರ್ಮುಲಾ ಹಾಕೊಂಡು ಅಪ್ಲೈ ಮಾಡಿ. ಸೊ ಸೇಮ್ ಫಾರ್ಮುಲಾ ಇದಕ್ಕೂ ಅಪ್ಲೈ ಆಗುತ್ತೆ ಸ್ನೇಹಿತರೆ. ನೋಡಿ, A + B ಅಂತ ಹೇಳಿದ್ರೆ 27 + 26 - 27 × 26 / 100. ಓಕೆ, ಸೊ 27 + 26 ನೀವು ಕೂಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಸಿಗ್ತಕ್ಕಂಥದ್ದು ಎಷ್ಟು? 50. ನೋಡಿ, 7 6 53 ಆಯಿತು. ಮೈನಸ್, ಸೊ ಇದನ್ನು ನೀವು ಡೈರೆಕ್ಟಾಗಿ ಮಾಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು ಇಲ್ಲಿ 7.02 ಬರುತ್ತೆ. ಸೊ ಟೋಟಲಾಗಿ ಮಾಡ್ತಾ ಹೋದಾಗ 45.98% ಬರುತ್ತೆ. ಆಯಿತಾ? ಇನ್ನು ಉಳಿದಂತೆ ನೋಡ್ತಾ 1 ಖರೀದಿಸಿ 1 4 ಪಡೆಯಿರಿ ಅಂತ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಏನಾಗುತ್ತೆ, ಸೊ ಟೋಟಲಾಗಿ ಇರ್ತಕ್ಕಂಥದ್ದು ಎಷ್ಟು ನಮಗೆ ಇಲ್ಲಿ 5. 1 ಖರೀದಿಸಿ 4 ಪಡೆಯಿರಿ ಅಂದರೆ ಒಟ್ಟು 5 ಅಲ್ವಾ, 5 ಪ್ರಾಡಕ್ಟು. ಸೊ ಅದರಲ್ಲಿ ಉಚಿತ ಎಷ್ಟು? 4. ಅರ್ಥ ಮಾಡ್ಕೊಳ್ಳಿ. ಸೊ 5ರ ಪ್ರಾಡಕ್ಟಲ್ಲಿ 4 ಪ್ರಾಡಕ್ಟ್ ಉಚಿತ ಅಂದರೆ 100ಕ್ಕೆ ಎಷ್ಟು % ಆಯಿತು? 100ಕ್ಕೆ ಎಷ್ಟು % ಆಯಿತು? 5 1 5 5 7 10 ಆಯಿತು. ಸೊ 20 ಆಯಿತು. 4 8 ಸೊ 80% ಆಯಿತು.
ಆಯಿತಾ. ಸೊ ಇದು 35% ಇರಲಿ ಸ್ನೇಹಿತರೆ. ಸೊ ನೋಡಿ ಇವಾಗ ನೋಡ್ತಾ ಹೋದರೆ ಫಸ್ಟ್ ಒಂದು 48.16% ಆಯಿತು, ಎರಡನೇದು 80% ಆಯಿತು, ಮೂರನೇದು 35% ಆಯಿತು, ನಾಲ್ಕನೇದು 45.98% ಆಯಿತು. ಸೊ ಈಗ ನಮಗೆ ಯಾವ್ದು ಬೆನಿಫಿಟ್ಟು? 80% ಬೆನಿಫಿಟ್ಟು, ಹೌದಲ್ವಾ. ಸೊ 80% ನಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಾದ್ರೆ, ರಿಯಾಯಿತಿ ಸಿಗುತ್ತೆ ಅನ್ನೋದಾದರೆ, ಸೊ ಆನ್ಸರ್ ಯಾವ್ದು ತೊಗೊಳ್ತೀವಿ? ಆಪ್ಷನ್ 2 ತೊಗೊಳ್ತೀವಿ ಸ್ನೇಹಿತರೆ. ಓಕೆ, ಸೊ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ನೀವು ಈ ದೇವ್ ಸಮ್ಮನ್ನು ಬಿಡಿಸಬಹುದಾಗಿರುತ್ತೆ. ಸೊ ಓಕೆ, ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ S4 ಬರುತ್ತೆ. ನೆಕ್ಸ್ಟ್, ಒಂದು ವೇಳೆ 60% ಹಾಗೂ 80% ಆಫ್ S 3/5 ಆಫ್ ಅ ನಂಬರ್ ಈಸ್ 216 ಫೈಂಡ್ ದ ನಂಬರ್ ಅಂತ ಕೊಡ್ತಾರೆ. ಅಂದರೆ ಇಫ್ ಅಂತ ಕೊಟ್ಟಾಗ ಒಂದು ವೇಳೆ ಇಫ್ ಅಂದರೆ 60% ಅಂದರೆ ಎಷ್ಟು ಸ್ನೇಹಿತರೆ? 60/100, ಹೌದಾ. ಸೊ 80% ಅಂತ ಅಂದರೆ 80/100. ಸೊ ಹೀಗಿರಬೇಕಾದ್ರೆ ಆಫ್ 3/5 ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಬರ್ಕೊಳ್ತೀವಿ? 60% ಅಂದರೆ 60/100 ಇಂಟು ಆಫ್ ಅಂದರೆ ಇಂಟು 80/100. ನೋಡಿ ಆಫ್ ಕೊಟ್ಟಿದ್ದಾರೆ, ಹಾಫ್ ಅಂದರೆ ಇಂಟು 3/5. ಆಫ್ ಅ ನಂಬರ್ ಅಂತ ಕೊಟ್ಟಿದ್ದಾರೆ, ಎಕ್ಸ್ ನಾವು ಕಂಡುಹಿಡಿಬೇಕು. ಆಫ್ ಅ ನಂಬರ್ ಈಸ್ 216. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ನಾವು 2 ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಸೊ ಈಗ ಏನಾಗುತ್ತೆ ಇಲ್ಲಿ ಅಂದರೆ ಇಲ್ಲಿ ನೋಡಿ ಮತ್ತೆ ಮಾಡಬಹುದು. 6ರಿಂದ ನೋಡ್ತಾ ಹೋದಾಗ 2 3 6, 2ರಿಂದ ನೋಡ್ತಾ ಹೋದರೆ 2 50 ಆಯಿತು, ಮತ್ತೆ ಸೇಮ್ 2 25, 2 4 8. ಓಕೆ, ಸೊ ಇಲ್ಲೇನಾಯಿತು? 3 ಇಂಟು 4 ಇಂಟು 3 ಇಂಟು ಎಕ್ಸ್ ಈಕ್ವಲ್ಸ್ 216 ಇಂಟು 25 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ನೋಡಿ ಡಿವೈಡ್ ಮಾಡ್ತಾ ಹೋಗಿ 3ರಿಂದನೇ ಮಾಡ್ತೀವಿ ಅಂತ, ಅಥವಾ 9ರಿಂದ ಮಾಡ್ಬೋದು. ನೋಡಿ 9ರಿಂದ ತೊಗೊಳ್ತೀನಿ ಅಂತಾನೆ, 3 3 9 ಕ್ಯಾನ್ಸಲ್ ಆಯಿತು. 9ರಿಂದ 9 7 18 ಆಯಿತು. ಸೊ 18 ಅಂತ ಹೇಳಿದ್ರೆ 3 ಆಯಿತು, 36 ಆಯಿತು. 4 ಆವರ್ತಿ ಹೋಗುತ್ತೆ ಸ್ನೇಹಿತರೆ. 4ರಿಂದ 4 1 4, 4 6 24 ಆಯಿತು. ಸೊ 6 ಇಂಟು 25 ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಸ್ನೇಹಿತರೆ? ನೋಡಿ ಇಲ್ಲಿ ಎಸ್, ಸೊ ಎಸ್ ಓಕೆ, ಇಲ್ಲಿ ಏನಾಗುತ್ತೆ? ಸೊ ಆ್ಯಂಡ್ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ 25ನ ಹಾಕ್ಕೊಂಡ್ವಿ ನಾವು, ಆದರೆ 25 ಪಕ್ಕ ಇನ್ನ 5 ಇದೆ. ಸೊ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಇದು ಈ 5ನ ತೊಗೊಳ್ಳೋಣ ಇಲ್ಲಿಗೆ. ಸೊ 25 ಇಂಟು 5 ಅಲ್ವಾ. ಸೊ 25 ಇಂಟು 5 ಇದೆ. ಸೊ ಈಗಿರಬೇಕಾದ್ರೆ ಏನಾಯಿತು? ಸೊ ನೋಡಿ 6 5 30 ಇಂಟು 5 ತೊಗೊಳ್ಳೋಣ. 6 5 30 ಇಂಟು 25 ತೊಗೊಂಡಾಗ 750 ಬರುತ್ತೆ. ಸೊ ಆನ್ಸರ್ ಇಲ್ಲಿ ಆಪ್ಷನ್ 1 750 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, 10 ಜನ ನುರಿತ ವ್ಯಕ್ತಿಗಳು ಒಂದು ಕೆಲಸವನ್ನು 8 ದಿನಗಳಲ್ಲಿ ಮುಗಿಸಬಹುದು ಮತ್ತು 10 ಅರೆ ನುರಿತ ವ್ಯಕ್ತಿಗಳು ಅದೇ ಕೆಲಸವನ್ನು 12 ದಿನಗಳನ್ನು ತೆಗೆದುಕೊಳ್ತಾರೆ. 4 ನುರಿತ ಮತ್ತು 6 ಅರೆ ನುರಿತ ವ್ಯಕ್ತಿಗಳು ಒಟ್ಟಾಗಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಪ್ರಶ್ನೆ ಇದೆ ಸ್ನೇಹಿತರೆ. ಒಟ್ಟು ನೋಡ್ತಾ ಹೋದಾಗ 10 ಜನ ನುರಿತ ವ್ಯಕ್ತಿಗಳು ಒಂದು ಕೆಲಸವನ್ನು 8 ದಿನದಲ್ಲಿ ಮಾಡ್ತಾರೆ, ಹೌದಾ. ಸೊ 8 ದಿನ ಅಂತ ಹೇಳಿದಾಗ 80 ಯೂನಿಟ್ ಅಂದರೆ 80 ಆಗುತ್ತೆ. ಸೊ ಅದೇ ರೀತಿ 10 ಅರೆ ನುರಿತ ವ್ಯಕ್ತಿಗಳು 12 ದಿನ ತಗೊಳ್ತಾರೆ ಅಂತ ಹೇಳಿದ್ರೆ 10 ಅರೆ ನುರಿತ ಅಂತ ಹೇಳಿದಾಗ 12 1220 ಆಯಿತು ಸ್ನೇಹಿತರೆ, ಆಯ್ತಲ್ವಾ. ಸೊ ಈಗ ಇವೆರಡಕ್ಕೆ ಮಾಸ ತಗೊಂಡು ನಮ್ಗೆ ಎಷ್ಟು ಬರುತ್ತೆ? 240 ಬರುತ್ತೆ. ಮಾಸ ನೀವು ಮಾಡಿ ನೋಡಿ ಬೇಕಾದ್ರೆ. ಸೊ ಸಾರಿ, ಮಾಸ ಅಂತ ಲಾಸಹ. ಓಕೆ, ಸೊ ನಾವೇನು ಇದು ಮಾಡ್ತಾ ಹೋಗ್ತೀವೋ, ಈಗ 1/10 1/8 ಹಾಕೊಂಡು ಮಾಡ್ತೀವಲ್ವಾ. ಸೊ ಅದೇ ರೀತಿ ಈಗ ನಾವು ನೋಡ್ತಾ ಹೋದಾಗ ಇದಕ್ಕೆ ಎರಡಕ್ಕೂ ಸಹ ಕಾಮನ್ ಆಗಿ ನಾವು ಲಾಸ ತಗೊಂಡಾಗ 240 ಬರುತ್ತೆ. ಓಕೆ, ಸೊ 240 ಬಂದಾಗ ಏನಾಯಿತು? ಈಗ 240 ಇದೆ ಇಲ್ಲಿ. ಟೋಟಲ್ ಆಗಿ 240 ಯೂನಿಟ್ಸ್ ಅಥವಾ ಡೇಸ್ ಅಂತ ತೊಗೊಳ್ಬಹುದು. ಸೊ ತಗೊಂಡಾಗ ಈಗ ಫಸ್ಟ್ ಒಂದು ತಗೊಳ್ಳಿ, 10 ಜನ ನುರಿತ ವ್ಯಕ್ತಿಗಳು 8 ದಿನದಲ್ಲಿ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಇದೆಯಲ್ವಾ. ಸೊ ಅದಕ್ಕೆ ಏನಾಗುತ್ತೆ? 80 ದಿನ ಆಯಿತು. ಸೊ 240ನ ನೀವು 80 ದಿನದಿಂದ ಡಿವೈಡ್ ಮಾಡ್ತಾ ಹೋದ್ರೆ ನಿಮಗೆ ಬರ್ತಕ್ಕಂಥ ಎಷ್ಟು ನೋಡಿ, ಡೈರೆಕ್ಟ್ ಮಾಡ್ತಾ ಹೋದ್ರೆ 0 0 ಕ್ಯಾನ್ಸಲ್ ಆಯಿತು. 8 1 8, 8 4 ಸಾರಿ 8 3 24 ಆಯಿತು. 3 ಯೂನಿಟ್ಸ್ ಆಯಿತು. ಓಕೆ, ಸೊ ಅದೇ ರೀತಿ ಇದಕ್ಕೆ ನಾವು ತೊಗೊಳ್ತೀವಿ ಅರೆ ನುರಿತ ತೊಗೊಳ್ತಾ ಹೋದಾಗ 240 ಡಿವೈಡ್ ಬೈ 120 ಮಾಡಿದ್ರೆ ನಿಮಗೆ 12 24 2 ಯೂನಿಟ್ಸ್ ಆಗುತ್ತೆ. ಓಕೆ, ಸೊ ಹೀಗಿರ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಕ್ವೆಶನ್ ಏನಾಗಿದೆ ನೋಡಿ, ಇಲ್ಲಿ ಒಬ್ಬ ನುರಿತ ವ್ಯಕ್ತಿಗೆ 3 ಯೂನಿಟ್ಸು, ಅರೆ ನುರಿತ ಬಂದಾಗ 2 ಯೂನಿಟ್ಸ್ ಆಯಿತು. ಸೊ 4 ನುರಿತ ಮತ್ತು 6 ಅರೆ ನುರಿತ ವ್ಯಕ್ತಿಗಳು ಅಂತ ಕೊಟ್ಟಿದ್ದಾರೆ. ಸೊ 4 ನುರಿತ ಅಂದರೆ 4 ಇಂಟು 3 ಆಯಿತು ಸ್ನೇಹಿತರೆ. ಆ್ಯಂಡ್ ಇಲ್ಲಿ 6 ಅರೆ ನುರಿತ ಅಂತ ಹೇಳಿದಾಗ 6 ಇಂಟು ಅರೆ ನುರಿತ ಬಂದು 2 ಯೂನಿಟ್ಸ್ ಇದೆ.
ಆಯಿತಾ. ಸೊ 4 ಮೂಲ 12 ಪ್ಲಸ್ 6 12. ಸೊ ಟೋಟಲ್ ಎಷ್ಟಾಯಿತು? 24 ಯೂನಿಟ್ಸ್ ಬೇಕಾಗುತ್ತೆ ಆಯಿತಾ. ಸೊ ಈ ಒಂದು 24 ಯೂನಿಟ್ಸ್ ಡೇಗೆ ಆದರೆ ಸೊ ಟೋಟಲ್ ಆಗಿ ನಾವು ತೊಗೊಂಡಿರ್ತಕ್ಕಂಥದ್ದು ಎಷ್ಟು? 240 ಅಲ್ವಾ. ಸೊ 240 ಯೂನಿಟ್ಸ್ ಟೋಟಲ್ ಆಗಿರ್ತಕ್ಕಂಥದ್ದು. 240 ನೀವು 24 ಡಿವೈಡ್ ಮಾಡ್ತಾ ಹೋಗಿ 10 ಡೇಸ್ ಬರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 1 10 ದಿನಗಳು ಆಗ್ತಕ್ಕಂಥದ್ದು. ಸೊ ನೀವು ಎರಡು ರೀತಿಯಲ್ಲಿ ಮಾಡಬಹುದು. ನೀವು LCM ತಗೊಂಡು ಸೊ 1/8 ಅಂತ ತಗೊಂಡು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಅಥವಾ ಒಂದು ಈ ರೀತಿ ಮಾಡಿಬಿಟ್ಟು ಮಾಡ್ತಕ್ಕಂಥದ್ದು ಸಹ ಇದೆ. ನೆಕ್ಸ್ಟ್ ಬಂದು ಒಂದು ಹಳ್ಳಿಯ ಜನಸಂಖ್ಯೆಯು 10,500 ಇತ್ತು. ಒಂದು ವರ್ಷದಲ್ಲಿ ಪುರುಷರ ಸಂಖ್ಯೆ 10% ಜಾಸ್ತಿ ಆಯಿತು ಮತ್ತು ಮಹಿಳೆಯರ ಸಂಖ್ಯೆ 15% ಹೆಚ್ಚಾದಾಗ ಒಟ್ಟು ಜನಸಂಖ್ಯೆಯು 11,718 ಆಗುತ್ತದೆ. ಆರಂಭದಲ್ಲಿ ಹಳ್ಳಿಯಲ್ಲಿದ್ದ ಪುರುಷರು ಮತ್ತು ಮಹಿಳೆಯರ ಸಂಖ್ಯೆ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ಇಲ್ಲಿ. ಸೊ ವ್ಯತ್ಯಾಸ ಎಷ್ಟಿದೆ? ಪುರುಷ ಮತ್ತು ಮಹಿಳೆಯರಿಗೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟು? ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟೋಟಲ್ ಆಗಿ ನೋಡ್ತಾ ಹೋದಾಗ 10,500 ಟೋಟಲ್ ಆಗಿದೆ. ಸೊ ಅದರಲ್ಲಿ ಪುರುಷ ಮತ್ತು ಮಹಿಳೆಯರ ಡಿಫ್ರೆನ್ಸ್ ಎಷ್ಟು, ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ನಾವು ತಗೊಳ್ತಾ ಹೋದರೆ ಟೋಟಲ್ ಆಗಿರ್ತಕ್ಕಂಥ ಒಂದು ಜನಸಂಖ್ಯೆ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ 10,500 ಹೌದಾ. ಯಾವಾಗ? ಸ್ಟಾರ್ಟಿಂಗಲ್ಲಿದ್ದಾಗ. ಪರ್ಸೆಂಟ್ ಜಾಸ್ತಿ ಆದಾಗ ಅಲ್ಲಿ ಬರ್ತಕ್ಕಂಥದ್ದು ಎಷ್ಟು? 11,718. ಸೊ ಇವೆರಡರ ಡಿಫ್ರೆನ್ಸ್ ಎಷ್ಟಾಯಿತು ಸ್ನೇಹಿತರೆ? 1,218 ಡಿಫ್ರೆನ್ಸ್ ಬಂತು. 11,000ದಲ್ಲಿ 10,500 ಕಳೆದಾಗ 1,218 ಡಿಫ್ರೆನ್ಸ್ ಬಂತು ಆಯಿತಾ. ಸೊ ಈಗ ಏನಾಯಿತು? ಡಿಫ್ರೆನ್ಸ್ ಬಂದಿರ್ತಕ್ಕಂಥದ್ದು 1,218 ಡಿಫ್ರೆನ್ಸ್ ಬಂದೆ ಅಂತ ಹೇಳಿದ್ರೆ ಫಸ್ಟ್ ತಗೊಳ್ಳಿ ನೀವು 10% ಪುರುಷರಂತ ತಗೊಂಡ್ರೆ ನೋಡಿ 100ಕ್ಕೆ 10% ಪುರುಷರಾದರೆ 10,500ಕ್ಕೆ ಎಷ್ಟಾಗುತ್ತೆ? ಎರಡೆರಡು ಕ್ಯಾನ್ಸಲ್ ಆದರೆ 1,050 ಆಯಿತು. ಸೊ ಪುರುಷರ ಸಂಖ್ಯೆ 1,050 ಆದರೆ ಟೋಟಲ್ ಡಿಫ್ರೆನ್ಸ್ 1,218 ಇದೆ. ಪುರುಷರು 1,050 ಆದರೆ ಈಗ ಫೀಮೇಲ್ ಮೀನ್ಸ್ ಹೆಂಗಸರದು ಸಂಖ್ಯೆ ಎಷ್ಟು ಬರುತ್ತೆ? ಈಗ 1,218ರಲ್ಲಿ ಗಂಡಸನ್ನ ಕಳೆದ್ರೆ ಎಷ್ಟು ಬರ್ತಕ್ಕಂಥ ನಿಮಗೆ? 168 ಬಂತು. ಸೊ ಇದು ಫೀಮೇಲ್ ಅಂದರೆ ಇಟ್ ಮೀನ್ಸ್ ಮಹಿಳೆಯರ ಸಂಖ್ಯೆ ಆಯಿತು. ಅಂದರೆ ನೋಡಿ ಇಲ್ಲಿ ಮಹಿಳೆಯರ ಸಂಖ್ಯೆನೇ ಟೋಟಲ್ ಮಹಿಳೆಯರ ಸಂಖ್ಯೆ ಅಲ್ಲ, ಇದು 5% ಇದು. ಯಾಕೆ ಅಂತ ಹೇಳಿದ್ರೆ ಟೋಟಲ್ ಆಗಿ 10% ಪ್ಲಸ್ 15% ಅಂತ ಕೊಟ್ಟಿದ್ದಾರೆ. 1,218 ಏನಿದೆಯೋ ಇದರಲ್ಲಿ 10% 1,050 ಆದರೆ 10% 1,050 ಆದರೆ ಇಲ್ಲ 5% ಎಷ್ಟಾಗುತ್ತೆ? ಫೀಮೇಲ್ ಟೋಟಲ್ ಫೀಮೇಲ್ ಅಲ್ಲ 5% ಬಂದು 168 ಆಯಿತು. ಸೊ 5%ಗೆ ನಿಮಗೆ 168 ಆದರೆ 100ಕ್ಕೆ ಎಷ್ಟಾಯಿತು? ಇದು ಫೀಮೇಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. 5 1 5 25 ಸಾರಿ 5 7 10 5 20 ಬಂತು. 168 ಇಂಟು 20 ನೀವು ಮಲ್ಟಿಪ್ಲೈ ಮಾಡಿ. ಸೊ ನಿಮಗೆ ಫೀಮೇಲ್ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಫೀಮೇಲ್ ಮಾಡಿದಾಗ 3,360 ಇದು ಬಂದು ಫೀಮೇಲು ಕಂಪ್ಲೀಟಾಗಿ ಫೀಮೇಲ್ ಇರ್ತಕ್ಕಂಥದ್ದು. ಸೊ ಈಗ ಫೀಮೇಲು 3,360 ಅಂತ ಆದರೆ ಮೇಲ್ ಎಷ್ಟಾಗುತ್ತೆ? ಸೊ ನೋಡಿ 10,500 ಕಳೀರಿ. ಮೇಲ್ ಅಂತ ಹೇಳಿದ್ರೆ ಪುರುಷರು 10,500ರಲ್ಲಿ ಮೇಲನ್ನು ನೀವು ಮೈನಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಪುರುಷರ ಸಂಖ್ಯೆ ಎಷ್ಟು? ನೋಡಿ 0 ಆಯಿತು. 10ರಲ್ಲಿ 6 ಹೋದ್ರೆ 4 ಅಂದರೆ ದಶಕ ತೊಗೊಂಡಿರ್ತೀವಿ 4 ಆಯಿತು. ಸೊ ಇಲ್ಲಿ 4 ಇದೆ. 4ರಲ್ಲಿ 3 ಹೋದ್ರೆ 1 ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ 9 ಇದೆ. 9ರಲ್ಲಿ 3 ಹೋದ್ರೆ 7 ಆಗುತ್ತೆ. 7,140 ಆಯಿತು. ಇದು ಮೇಲು. ಸೊ ಇದು ಮೇಲು, ಇದು ಫೀಮೇಲು. ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನು? ಪುರುಷರು ಮತ್ತು ಮಹಿಳೆಯರ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ. ಸೊ ವ್ಯತ್ಯಾಸ ಅಂತ ಹೇಳಿದಾಗ 7,140 ಮೈನಸ್ 3,360. ಸೊ ಎಷ್ಟು ಬಂತು? 0 0ಗೆ 0. 14 14ರಲ್ಲಿ 8 ಹೋದರೆ 14ರಲ್ಲಿ 6 ಹೋದರೆ 14ರಲ್ಲಿ 6 ಹೋಯ್ತು. ಸೊ 6 ಹೋದ್ರೆ ಎಷ್ಟಾಯ್ತು? 8 ಆಯಿತು. ಓಕೆ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು ಇಲ್ಲಿ? 10. 10ರಲ್ಲಿ 3 ಹೋದರೆ 7. ಸೊ ಇಲ್ಲಿರ್ತಕ್ಕಂಥದ್ದು ಎಷ್ಟು? 6. 6ರಲ್ಲಿ 3 ಹೋದರೆ 3. 3,780. ನೆಕ್ಸ್ಟ್ ಒಂದು ವಸ್ತುವಿನ ನಿಗದಿತ ಬೆಲೆಯ ಮೇಲೆ 20% ರಿಯಾಯಿತಿ ನೀಡಿದ ನಂತರ ಅದನ್ನು 660ಕ್ಕೆ ಮಾರಾಟ ಮಾಡಲಾಗುತ್ತದೆ. ಆ ವಸ್ತುವಿನ ನಿಗದಿತ ಬೆಲೆ ಎಷ್ಟು ಕೇಳಿದರೆ? ಸೊ ನೋಡಿ ಏನಿದೆ, ರಿಯಾಯಿತಿ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಡಿಸ್ಕೌಂಟ್ ಬಂದು 20% ಇದೆ. ಓಕೆ. ಸೊ ಮಾರಾಟವನ್ನು ಮಾಡಿರ್ತಕ್ಕಂಥದ್ದು ಸೇಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಮಾರಾಟ ಬೆಲೆ 660 ಇದೆ.
ಸೊ ಮಾರ್ಕೆಟ್ ಪ್ರೈಸ್ ನಿಗದಿತ ಬೆಲೆಯನ್ನು ನಾವು ಕಂಡುಹಿಡಬೇಕು. ಫಾರ್ಮುಲಾ ಬರುತ್ತೆ ನಿಮಗೆ ಅಲ್ವಾ. ಸೊ ಎಸ್ ಪಿ ಇಸ್ ಈಕ್ವಲ್ ಟು ಎಂ ಪಿ ಇಂಟು 1 ಮೈನಸ್ ಡಿಸ್ಕೌಂಟ್ ಡಿವೈಡ್ ಬೈ 100 ಫಾರ್ಮುಲಾ ಬರುತ್ತೆ. ಸೊ ಎಸ್ ಪಿ ಕೊಟ್ಟಿದ್ದಾರೆ 660 ಇಸ್ ಈಕ್ವಲ್ ಟು ಎಂ ಪಿ ಕಂಡುಹಿಡಬೇಕು. ಸೊ 1 ಮೈನಸ್ ಡಿಸ್ಕೌಂಟ್ ಎಷ್ಟು 20% ಡಿವೈಡೆಡ್ ಬೈ 100. ಸೊ 2 1s are 2 5s ಆಯಿತು. ಸೊ 660 ಹಾಗೆ ಇರಲಿ ಸ್ನೇಹಿತರೆ, ಎಂ ಪಿ ಹಾಗೆ ಇದೆ. ಸೊ ನೋಡಿ 5 1 5 ಇದು ಎಲ್ ಸಿ ಎಮ್ ತೊಗೊಂಡು ಮಾಡ್ತೀವಿ ಅಂದರೆ 5 ಆಯಿತು, 5 1 4 4 ಬೈ 5 ಆಯಿತು. ಸೊ ಎಂ ಪಿ ಈಕ್ವಲ್ಸ್ ನೋಡಿ 660 ಇಂಟು 5 ಡಿವೈಡೆಡ್ ಬೈ 4 ಮಾಡ್ತಾ ಹೋದರೆ ನಿಮಗೆ 4 1 4 4 1 4 ಆಯಿತು, 26 ಆಯಿತು, 4 6 24, 4 5 20. ಸೊ 165 ಇಂಟು 5 ಬರುತ್ತೆ ಸ್ನೇಹಿತರೆ. 165 ಇಂಟು 5ನ ಮಾಡ್ತಾ ಹೋದರೆ ಇದರಲ್ಲಿ 25 2 6 5 30 32 2 3 5 1 5 3 8 825 ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ಒಂದು ಸಿಲಿಂಡರ್ನ ಆಕಾರದ ನೀರಿನ ಟ್ಯಾಂಕ್ನ ತಳದ ತ್ರಿಜ್ಯ 7 ಮೀಟರ್ ಮತ್ತು ಎತ್ತರ 10 ಮೀಟರ್ ಇದೆ. ಟ್ಯಾಂಕ್ ಪೂರ್ಣಗೊಂಡ ನಂತರ ಕೆಳಭಾಗದ ಬಿರುಕಿನಿಂದಾಗಿ 5% ನೀರು ಸೋರಿಕೆಯಾಗುತ್ತದೆ. ಉಳಿದ ನೀರನ್ನು 5 ಮೀಟರ್ ತ್ರಿಜ್ಯವಿರುವ ಮತ್ತೊಂದು ಸಿಲಿಂಡರ್ ಆಕಾರದ ಟ್ಯಾಂಕ್ಗೆ ವರ್ಗಾಯಿಸಲಾಗುತ್ತದೆ. ಎರಡನೇ ಟ್ಯಾಂಕ್ನಲ್ಲಿ ನೀರಿನ ಎತ್ತರವನ್ನು ಕಂಡುಹಿಡಿಯಿರಿ. ಒಂದು ಸಿಲಿಂಡರ್ ಆಕಾರದ ನೀರಿನ ಟ್ಯಾಂಕ್ನ ತಳದ ತ್ರಿಜ್ಯ 7 ಮೀಟರ್ ಮತ್ತು ಎತ್ತರ 10 ಮೀಟರ್ ಇದೆ. ಟ್ಯಾಂಕ್ ಪೂರ್ಣಗೊಂಡ ನಂತರ ಕೆಳಭಾಗದ ಬೆರುಕಿನಿಂದ 5% ನೀರು ಸೋರಿಕೆಯಾಗುತ್ತದೆ. ಉಳಿದ ನೀರನ್ನು 5 ಮೀಟರ್ ತ್ರಿಜ್ಯವಿರುವ ಮತ್ತೊಂದು ಸಿಲಿಂಡರ್ ಆಕಾರದ ಟ್ಯಾಂಕ್ಗೆ ವರ್ಗಾಯಿಸಲಾಗುತ್ತದೆ. ಎರಡನೇ ಟ್ಯಾಂಕ್ನಲ್ಲಿ ನೀರಿನ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಫಸ್ಟ್ ಕೊಟ್ಟಿದ್ದಾರೆ, ಇಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ R1 ಅಂತ ತಗೊಳ್ಳೋಣ. 7 ಮೀಟರ್ ಇದೆ. ಆ್ಯಂಡ್ ಎತ್ತರ H1 ಬಂದು 10 ಮೀಟರ್ ಇದೆ. ಸೊ ಇದು ಬಂದು ವಾಲ್ಯೂಮ್ ಘನಫಲವನ್ನು ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಘನಫಲ, ಸೊ ಸಿಲಿಂಡರ್ನ ಘನಫಲ ಬಂದು ಪೈ r²h ಆಗಿರುತ್ತೆ. ಓಕೆ, ಸೊ ಇಲ್ಲ ನೋಡ್ತಾ ಹೋದರೆ ಪೈ ಹಾಗೆ ಹಾಕೊಳ್ಳೋಣ ಸ್ನೇಹಿತರೆ. ಆರ್ ಅಂತ ಹೇಳಿದ್ರೆ 7² ಇಂಟು H1 ಅಂತ ಹೇಳಿದ್ರೆ 10. ಇದು V1 ಅಂತ ಅನ್ಕೊಳ್ರಿ. ಸೊ ಪೈ ಇಂಟು ನೋಡಿ 7 49 ಆಯಿತು. ಸೊ 490 ಆಗುತ್ತೆ. 490 ಪೈ m³ ಆಯಿತು. ಇದು V1. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕೆಳಭಾಗದ ಬಿರುಕಿನಿಂದ 5% ನೀರು ಸೋರಿಕೆಯಾಗುತ್ತೆ. ಸೊ ಇಲ್ಲಿ 5% ನೀರು ಸೋರಿಕೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ 95% ಅಂತ ಆಗುತ್ತೆ ಸ್ನೇಹಿತರೆ. ಸೊ 95 ಅಂತಕ್ಕಂಥದ್ದು 95% ಉಳ್ಕೊಳ್ತಾನೆ, 5% ರಿಮೂವ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರ್ಬೇಕಾದ್ರೆ ನಾವು ತಗೊಳ್ತಕ್ಕಂಥದ್ದು ವಿ ರಿಮೈನಿಂಗ್ ಎಷ್ಟಿದೆ ಅಂತ ನೋಡ್ತಾ ಹೋದ್ರೆ ಫಾರ್ಮುಲಾ ಸೇಮ್ ಬರುತ್ತೆ. ಯಾವುದು ಅಂತ ಹೇಳಿದಾಗ, ಸೊ ಈಗ 95 ಏನಿದೆಯೋ ಸೊ 0.95 ಅಂತ ತಗೊಳ್ತೀವಿ ಇಂಟು V1. ಇದು ರಿಮೈನಿಂಗ್. ಓಕೆ, ಸೊ 0.95 ಇಂಟು V1 ಅಂತ ಹೇಳಿದ್ರೆ 490 ಇದೆ. 490 ಪೈ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನಮಗೆ ಬರ್ತಕ್ಕಂಥದ್ದು 465.5 ಆಗಿರುತ್ತೆ. ಸೊ ಇಲ್ಲಿ 5% ನೀರು ಸೋರಿಕೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ 95% ಅಂತ ಆಗುತ್ತೆ ಸ್ನೇಹಿತರೆ. ಸೊ 95 ಅಂತಕ್ಕಂಥದ್ದು 95% ಉಳ್ಕೊಳ್ತಾನೆ, 5% ರಿಮೂವ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರ್ಬೇಕಾದ್ರೆ ನಾವು ತಗೊಳ್ತಕ್ಕಂಥದ್ದು ವಿ ರಿಮೈನಿಂಗ್ ಎಷ್ಟಿದೆ ಅಂತ ನೋಡ್ತಾ ಹೋದ್ರೆ ಫಾರ್ಮುಲಾ ಸೇಮ್ ಬರುತ್ತೆ. ಯಾವುದು ಅಂತ ಹೇಳಿದಾಗ, ಸೊ ಈಗ 95 ಏನಿದೆಯೋ ಸೊ 0.95 ಅಂತ ತಗೊಳ್ತೀವಿ ಇಂಟು V1. ಇದು ರಿಮೈನಿಂಗ್. ಓಕೆ, ಸೊ 0.95 ಇಂಟು V1 ಅಂತ ಹೇಳಿದ್ರೆ 490 ಇದೆ. 490 ಪೈ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನಮಗೆ ಬರ್ತಕ್ಕಂಥದ್ದು 465.5 ಆಗಿರುತ್ತೆ. ಸೊ ನೀವು ಕೇಳ್ಬೋದು 95% 0.95 ಆಗಿ ತಗೊಂಡು ಅಂತ ಹೇಳಿದ್ರೆ 95ನ ನಾವು ಪರ್ಸೆಂಟಲ್ಲಿ ಕನ್ವರ್ಟ್ ಮಾಡಿದಾಗ 0.95 ಬರುತ್ತೆ. ಓಕೆ, ಸೊ ಇಷ್ಟು ಬಂದು ರಿಮೈನಿಂಗ್ ಆಯಿತು. ಈಗ ನಾವು ಏನು ಕಂಡಿಬೇಕು, ಇಲ್ಲಿ 5 ಮೀಟರ್ ತ್ರಿಜ್ಯವನ್ನು ಕೊಟ್ಟಿದ್ರೆ ಅಂದರೆ R2 ತಗೊಂಡು ನಾವು 5 ಮೀಟರ್ ಕೊಟ್ಟಿದ್ದಾರೆ. ಸೊ H2ನ ಕಂಡುಹಿಡಬೇಕು. ಅರ್ಥ ಆಯ್ತಾ? ಸೊ ವಿ ರಿಮೈನಿಂಗ್ ಅಂತ ಏನಿದೆ ಇದು V2 ಆಗುತ್ತೆ ನಮಗೆ. ಸೊ ಈ ಫಾರ್ಮುಲಾ ಏನಿದೆ V2 ಇಸ್ ಈಕ್ವಲ್ ಟು ನೋಡಿ ಫಾರ್ಮುಲಾ ಬಂದು ಪೈ r²h. ಹೌದಾ, ಪೈ r²h ಇದೆ. ಸೊ V2 ರಿಮೈನಿಂಗ್ ಏನಿದೆಯೋ ಇದು ಬಂದು 465.5 ಆಗಿರುತ್ತೆ. 465.5 ಈಕ್ವಲ್ಸ್ ಪೈ r² ಅಂತ ಹೇಳಿದ್ರೆ 5² ಆಗಿರುತ್ತೆ ಇಂಟು H2ನ ಕಂಡುಹಿಡಬೇಕು. ಸೊ ಇವಾಗ ಏನಾಯಿತು, H2 ಇಸ್ ಈಕ್ವಲ್ ಟು ನೋಡಿ 400. ಓಕೆ, ಇದು ಪೈ ಇದೆ. ಓಕೆ, ಸೊ ಪೈ ಇದೆ, ಇಲ್ಲೂ ಪೈ ಇದೆ. ಪೈ ಕ್ಯಾನ್ಸಲ್ ಆಗುತ್ತೆ.
465.5 ಡಿವೈಡೆಡ್ ಬೈ 25 ಅಂದರೆ 5 ಸ್ಕ್ವೇರ್ ಅಂದರೆ 25 ಸ್ಕ್ವೇರ್ ಕೆಳಗಡೆ ಬಂತು. ಸೊ 25 ಕೆಳಗಡೆ ಬಂತು. ಸೊ 465, ಸೊ 4655 ಏನಿದೋ ಇದನ್ನ 200 ತೊಗೊಳ್ತೀವಿ. ಯಾಕಂದರೆ 10ನ ಮಲ್ಟಿಪ್ಲೈ ಮಾಡಿ ಮತ್ತು ಡಿವೈಡ್ ಮಾಡಿದ್ರೆ ಈ ರೀತಿ ಬರುತ್ತೆ ನಮಗೆ. ಸೊ ಇದನ್ನು ಕಂಪ್ಲೀಟಾಗಿ ನಾವು ಡಿವೈಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 18.62 ಮೀಟರ್, 18.62 ಮೀಟರ್ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಈ ರೀತಿ ನಾವು ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಮತ್ತು ಅವನ ಮಗನ ಪ್ರಸ್ತುತ ವಯಸ್ಸಿನ ಮೊತ್ತ 50 ವರ್ಷಗಳು. 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು ಇರುತ್ತದೆ. ಮಗನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ, ಸೊ ಏನು ಕೊಟ್ಟಿದ್ರೆ ಒಬ್ಬ ವ್ಯಕ್ತಿ ಮತ್ತು ಅವನ ಮಗನ ವಯಸ್ಸು. ಸೊ ವ್ಯಕ್ತಿ ಅಂತ ತಗೊಂಡಾಗ ನಾವು ಓಕೆ, ಇಲ್ಲಿ ಮಗ ಸನ್ ಅಂತ ತಗೊಳ್ಳೋಣ, ವ್ಯಕ್ತಿನ ನಾವು ಮ್ಯಾನ್ ಅಂತ ತಗೊಳ್ಳೋಣ. ಸೊ M + S = 50, ಮೊತ್ತವನ್ನು ಕೊಟ್ಟಿದ್ದಾರೆ 50 ಆಯಿತು. 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು ಜಾಸ್ತಿ, ಅಂದರೆ ತಂದೆಯ ವಯಸ್ಸು ಈಗ M + 4 ಆಗುತ್ತೆ, ಆ್ಯಂಡ್ ಇದು ಅಷ್ಟೇ S + 4 ಆಗುತ್ತೆ. ಹೌದಾ? ಸೊ ಈಗ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು ಜಾಸ್ತಿ ಇದೆ ಅಂತ ಹೇಳಿದ್ರೆ, ಸೊ ಈಕ್ವಲ್ಸ್ 3 ಆಯಿತು. ಇದು ತಂದೆ ಆದರೆ ಇದು ಮಗನ 3 ಪಟ್ಟು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಮಾಡ್ಕೊಡ್ಬೋದು, ನಮಗೆ ಏನು ಕೊಟ್ಟರು ಮಗನ ಪ್ರಸ್ತುತ ವಯಸ್ಸನ್ನು ಕೇಳಿದ್ರೆ ಮಗಂದು ಕಂಡುಹಿಡಬೇಕಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ, ಸನ್ ಅಲ್ವಾ, ಮಗನ ಕಂಡುಹಿಡಬೇಕಂದ್ರೆ ಇಲ್ಲಿ M = ಇದು ಈ ಕಡೆ ಬಂದರೆ 50 - S ಆಗುತ್ತೆ. ಸೊ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗಿ M + 4 ಹಾಗೆ ಇರಲಿ ನೋಡಿ, 3S + 4, ಸೊ 4 × 3 = 12 ಆಯಿತಾ. ಸೊ ಇವಾಗ ಏನಾಯಿತು, ನೋಡಿ ಇಲ್ಲಿ ನೋಡಿ, ಇದು M ವ್ಯಾಲ್ಯೂ ಕೊಟ್ಟಿದ್ರೆ 50 - S, ಹೌದಾ? 50 - S + 4 = 3S + 4 × 3 = 12. 50 + 4 ಎಷ್ಟಾಯಿತು? 54 - S ಇದೆ. ಸೊ -S ಈ ಕಡೆ ಕಳಿಸ್ತೀನಿ, ಈ 12 ಈ ಕಡೆ ತಗೊಳ್ತೀನಿ. ಈಕ್ವಲ್ಸ್ ನೋಡಿ, -S ಈ ಕಡೆ ಹೋದರೆ 4S ಆಯಿತು, 3 + 1 4 ಆಯಿತು. 54ರಲ್ಲಿ 12ನ ಲೆಸ್ ಮಾಡಿ 42 ಬಂತು, 4S ಆಯಿತು. 4ನ ಡಿವೈಡ್ ಮಾಡ್ತಾ ಹೋದರೆ ನೀವು S = 42/4. 4 × 4 = 4 ಸ್ನೇಹಿತರೆ, 10.45 20, ಅಂದರೆ ಮಗನ ವಯಸ್ಸು ಬಂದು 10.5 ವರ್ಷ ಆಗಿರುತ್ತೆ. ಬಟ್ ಆಪ್ಷನ್ ಯಾವುದು ಕೊಟ್ಟಿಲ್ಲ. ಸೊ ಇಲ್ಲಿ ಆನ್ಸರ್ ಬಂದು 10.5. ಅದ್ರ ಬದಲಾಗಿ ನಿಮಗೆ 4 ವರ್ಷ ಬದಲಾಗಿ 5 ವರ್ಷ ಕೊಟ್ಟಿದ್ರೆ ಇಲ್ಲಿ 10 ಬರ್ತಿತ್ತು. ಸೊ ಅಲ್ಲಿ ಸ್ವಲ್ಪ ಇಲ್ಲ ಕರೆಕ್ಷನು ಪ್ರಾಬ್ಲಮ್ಸ್ ತಪ್ಪಾಗಿರ್ಬೋದು, ಇಲ್ಲ ಆನ್ಸರ್ ತಪ್ಪಾಗಿರ್ಬೋದು ಕೊಟ್ಟಿರ್ತಕ್ಕಂಥದ್ರಲ್ಲಿ. ಸೊ ಆನ್ಸರ್ ಬಂದು 10.5 ವರ್ಷ ಆಗಿರುತ್ತೆ. ಮತ್ತೊಂದು ಪ್ರಶ್ನೆ, ಒಂದು ಪೈಪ್ 2 ನಿಮಿಷಗಳಲ್ಲಿ ಟ್ಯಾಂಕನ್ನು ತುಂಬಿಸಬಹುದು. ಓಕೆ, 2 ನಿಮಿಷದಲ್ಲಿ ಒಂದು ಟ್ಯಾಂಕನ್ನು ಕಂಪ್ಲೀಟ್ ಮಾಡಿ ತುಂಬುತ್ತದೆ. ಮತ್ತು ಇನ್ನೊಂದು ಪೈಪು ಪೂರ್ಣಗೊಂಡ ಟ್ಯಾಂಕನ್ನು 4 ನಿಮಿಷಗಳಲ್ಲಿ ಖಾಲಿ ಮಾಡಬಹುದು. ಟ್ಯಾಂಕ್ ಖಾಲಿ ಇದ್ದಾಗ 2 ಪೈಪುಗಳನ್ನು ಒಟ್ಟಿಗೆ ತೆರೆದರೆ ಅರ್ಧ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಬೇಕಾಗುತ್ತದೆ? ಸೊ ಇಲ್ಲಿ ಕೊಟ್ಟಿದ್ರೆ ಒಂದು ಪೈಪು ತುಂಬಬೇಕಂತ ಹೇಳಿದ್ರೆ 2 ನಿಮಿಷ ತಗೊಳುತ್ತೆ. ಅದೇ ಪೈಪಿಂದ ಒಂದು ಟ್ಯಾಂಕನ್ನು ಖಾಲಿ ಮಾಡಬೇಕಂದ್ರೆ 4 ನಿಮಿಷವನ್ನು ತಗೊಳುತ್ತೆ. ಸೊ ಇದು ಯಾವ ರೀತಿ ಬರ್ಕೊಳ್ಬೋದು, 1/2 - 1/4 ಅಂತ ಬರ್ಕೊಳ್ತೀವಿ. ಅಂದರೆ 2 ಪೈಪ್ ಸೇರಿದ್ರೆ ಅಲ್ಲಿ ನಾವು ಪ್ಲಸ್ ಅಂತ ತಗೊಳ್ತೀವಿ, ಖಾಲಿ ಮಾಡ್ಬೇಕಂತ ಹೇಳಿದಾಗ ಮೈನಸ್ ಅಂತ ತಗೊಳ್ತೀವಿ. ಸೊ ಖಾಲಿ ಮಾಡ್ತಕ್ಕಂಥ ಟ್ಯಾಂಕ್ ನಾವು ಮೈನಸ್ ಆಗಿ ತಗೊಳ್ತಾ ಹೋಗ್ತೀವಿ. ಸೊ ಇದಕ್ಕೆ LCM ಒಂದು 4 ಆಗಿರುತ್ತೆ. ಸೊ 4 ಅಂತ ಹೇಳಿದಾಗ 2 - 1 1/4 ಆಯಿತು. ಸೊ ಇದು ಕಂಪ್ಲೀಟ್ ಆಗಿ ಒಂದು ಟ್ಯಾಂಕ್ ತುಂಬೋದಕ್ಕೆ ಬೇಕಾಗಿರ್ತಕ್ಕಂಥ ಸಮಯ ಬಂದು ಟೈಮ್ ಬಂದು 4 ನಿಮಿಷ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕೊಟ್ಟಿರೋದೇನು, ಟ್ಯಾಂಕ್ ಖಾಲಿ ಇದ್ದಾಗ 2 ಪೈಪುಗಳನ್ನು ಒಟ್ಟಿಗೆ ತೆರೆದರೆ ಅರ್ಧ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಬೇಕು ಅಂತ ಕೊಡ್ತಾರೆ. ಸೊ ಇಲ್ಲಿ ಒಂದು ಟ್ಯಾಂಕ್ ತುಂಬಕ್ಕೆ 4 ನಿಮಿಷ ಆದರೆ ಅರ್ಧ ಟ್ಯಾಂಕನ್ನು ತುಂಬೋದಕ್ಕೆ ಎಷ್ಟು ಬೇಕು? 2 ನಿಮಿಷ ಬೇಕಾಗುತ್ತೆ. ಸೊ 2 ಮಿನಿಟ್ಸ್, ಆಪ್ಷನ್ 1. ನೆಕ್ಸ್ಟ್ 37 ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಾಕೃತಿಯಲ್ಲಿ ಎಷ್ಟು ಕರ್ಣಗಳು ಇರಲು ಸಾಧ್ಯ ಅಂತ ಕೊಟ್ಟಿದ್ದಾರೆ. ಡಯಾಗನಲ್ಸ್ ಕರ್ಣಗಳನ್ನು ಕೇಳಿದರೆ, ಸೊ ಇಲ್ಲಿ ಬಂದು 37 ಬಾಹುಗಳನ್ನು ಹೊಂದಿರತಕ್ಕಂಥದ್ದು. ಫಾರ್ಮುಲಾ ಇದೆ ಸ್ನೇಹಿತರೆ, n × n - 3 / 2. ಇದು ಫಾರ್ಮುಲಾ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ನೋಡ್ತಾ ಹೋದಾಗ n ಅಂತ ಹೇಳಿದ್ರೆ ಈ ಒಂದು ಬಾಹುಗಳಂತ ಹೇಳಿದೆಯೋ ಅದಾಗಿರುತ್ತೆ, 27 × 27 - 3 / 2 ಆಗಿರುತ್ತೆ. ಸೊ 27 ಹಾಗೆ ಇದೆ, ಇಂಟು 27ರಲ್ಲಿ 3 ಹೋದರೆ 24 ಆಯಿತು. 2ನ ಡಿವೈಡ್ ಮಾಡ್ತಾ ಹೋದರೆ 2 × 2 = 2 12 ಆಯಿತು. ಸೊ ಇಲ್ಲಿ S 37 ಕೊಟ್ಟಿರ್ತಕ್ಕಂಥದ್ದು.
37. ಸೊ 37 ಅಂತ ಹೇಳಿದಾಗ ಇಲ್ಲಿ ಎಷ್ಟಾಗುತ್ತೆ, 2ರಿಂದ 2 2 14 ಆಯಿತು. ಸೊ ಇಲ್ಲಿ 37 ಇಂಟು 17 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕಂಪ್ಲೀಟಾಗಿ ಟೋಟಲಾಗಿ ಆನ್ಸರ್ ಬರ್ತಕ್ಕಂಥದ್ದು 629 ಆಗಿರುತ್ತೆ. ಸೊ ಇದು ಬಂದು ಕರ್ಣಗಳು. ಸೊ ಅದು ಯಾವ್ದಾದ್ರು ಕೊಡ್ಬೋದು, 37 ಬಾಹು ಅಂತ ಕೊಡ್ಬೋದು, 28, 24 ಯಾವುದೇ ಕೊಟ್ಟರು ಈ ಒಂದು ಫಾರ್ಮುಲಾ ಹಾಕೊಂಡು ನೀವು ಕರ್ಣಗಳನ್ನು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ.